ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಯೂಸ್ಫುಲ್ ಆದಂಥ ಸೆಂಟೆನ್ಸ್ ಸ್ಟ್ರಕ್ಚರ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಥರ ಸೆಂಟೆನ್ಸ್ಗಳನ್ನ ಡೈಲಿ ಲೈಫ್ನಲ್ಲಿ ಹೇಗೆ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಲಾಸ್ಟ್ ಕ್ಲಾಸ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ನಾನು ನಿಮಗೆ ಇಲ್ಲಿ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ನಮ್ಮ ಲೈಕ್ಸ್ನ ಹೇಳಬೇಕು, ನನಗೇನು ಇಷ್ಟ ಆರ್ ನನಗೇನು ಇಷ್ಟ ಇಲ್ಲ ಅಂದಾಗ ಐ ಲೈಕ್ ಸಮಥಿಂಗ್, ಐ ಲೈಕ್ ಡ್ಯಾಶ್ ಅಂತ ಹೇಳ್ತೀವಲ್ವಾ. ಎಸ್, ಬಟ್ ಯಾವಾಗಲೂ ನೀವು ಪ್ಲೂರಲ್ ಯೂಸ್ ಮಾಡಬೇಕು, ಅವು ಕೌಂಟಬಲ್ ಆಗಿದ್ದರೆ. ಯಾಕೆಂದರೆ ನೀವು ಮಿಸ್ಟೇಕ್ ಮಾಡಿದ್ದು ನೋಡಿದ್ದೀನಿ ನಾನು ಕಾಮೆಂಟ್ಸ್ನಲ್ಲಿ. ಇಲ್ಲಿ ನೋಡಿ, ಐ ಲೈಕ್ ಆ್ಯಪಲ್ ಅನ್ಬಾರ್ದು. ನಿಮ್ಗೆ ಆ್ಯಪಲ್ ತಿನ್ನೋದು ಇಷ್ಟ ಇದ್ದರೆ ಈ ಥರ ಹೇಳಿ, ಐ ಲೈಕ್ ಆ್ಯಪಲ್ಸ್ ಅಂತ. ಪ್ಲೂರಲ್ಲೇ ಇರಬೇಕು. ಯಾಕಂದರೆ ಇನ್ ಜನರಲ್ ನಿಮಗೆ ಆ್ಯಪಲ್ಸ್ ಇಷ್ಟ, ಒಂದು ಆ್ಯಪಲ್ ಅಲ್ಲ ಅಲ್ವಾ, ಅದಕ್ಕೋಸ್ಕರ. ಬಟ್ ಐ ಡೋಂಟ್ ಲೈಕ್ ಆರೆಂಜ್ ಅನ್ಬಾರ್ದು, ಐ ಡೋಂಟ್ ಲೈಕ್ ಆರೆಂಜಸ್ ಅಂತ ಹೇಳಿ. ರೈಟ್, ಐ ಹೇಟ್ ಆರೆಂಜ್ ಅನ್ಬೇಡಿ. ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂದರೆ ಐ ಹೇಟ್ ಆರೆಂಜಸ್ ಅನ್ಬೇಕು. ರೈಟ್, ಐ ಹೇಟ್ ಆರೆಂಜ್ ಅನ್ಬಾರ್ದು. ನೆನ್ಪಿಟ್ಕೊಳ್ಳಿ, ಪ್ಲೂರಲ್ ಯೂಸ್ ಮಾಡಿ ಇನ್ಮೇಲಿಂದ. ಐ ಲೈಕ್ ಮುಂದೆ, ಐ ಡೋಂಟ್ ಲೈಕ್ ಮುಂದೆ, ಐ ಹೇಟ್ ಮುಂದೆ. ಮೈ ಡಾಟರ್ ಲೈಕ್ಸ್ ಪ್ಲೇಯಿಂಗ್ ವಿತ್ ಡಾಲ್ ಅಲ್ಲ, ಮೈ ಡಾಟರ್ ಲೈಕ್ಸ್ ಪ್ಲೇಯಿಂಗ್ ವಿತ್ ಡಾಲ್ಸ್. ರೈಟ್, ಜನರಲಿ ಡಾಲ್ಸ್ ಅಂದರೆ ಇಷ್ಟ. ಯಾವುದೋ ಒಂದು ಪರ್ಟಿಕ್ಯುಲರ್ ಡಾಲ್ ಬಗ್ಗೆ ಮಾತಾಡಿದ್ರೆ ಹೇಳ್ಬೋದು, ಮೈ ಡಾಟರ್ ಲೈಕ್ಸ್ ಪ್ಲೇಯಿಂಗ್ ವಿತ್ ದಿಸ್ ಡಾಲ್ ಅಂತ. ಬಟ್ ಜನರಲಿ ನಾವು ಹೇಳ್ತಿದ್ದೀವಲ್ವ, ವಿತ್ ಡಾಲ್ಸ್. ಆ್ಯಂಡ್ ಐ ಲೈಕ್ ಬ್ಲೂ ಕಲರ್ ಅಂತೀವಿ. ಇಲ್ಲೇನು ಪ್ಲೂರಲ್ ಮಾಡಬೇಕಾಗಿಲ್ಲ, ಯಾಕೆಂದರೆ ಬ್ಲೂ ಕಲರ್ ಇಸ್ ಯೂನಿಕ್ ಅಲ್ವಾ. ಆ್ಯಂಡ್ ಅದೇ ಥರ ಐ ಲೈಕ್ ಬ್ಲ್ಯಾಕ್ ಕಾಫಿ ಅಂತ ಹೇಳ್ಬೋದು. ಇನ್ ಜನರಲ್ ಹೇಳ್ತಾ ಇದೀವಿ, ಬಟ್ ಇದನ್ನು ಪ್ಲೂರಲ್ ಮಾಡೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಅಟ್ ದ ಮೂಮೆಂಟ್ ಬಗ್ಗೆ ನಾವು ಏನಾದರೂ ಮಾತಾಡ್ತಿದ್ರೆ ಅವಾಗ ಸಿಂಗ್ಯುಲರೇ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಐ ಲೈಕ್ ದಿ ಐಡಿಯಾ ಅಂತಲೇ ಹೇಳಬೇಕು. ಅಂದರೆ ಅವ್ರೇನೋ ಐಡಿಯಾ ಕೊಟ್ಟರು, ಅದು ನಿಮ್ಗೆ ಇಷ್ಟ ಆಯಿತು, ಯಾ ಐ ಲೈಕ್ ಇಟ್, ಐ ಲೈಕ್ ದಿ ಐಡಿಯಾ, ಐ ಲೈಕ್ ಯುವರ್ ಹೇರ್ ಕಟ್ ಅಂದರೆ ಆ ಮೂಮೆಂಟ್ನಲ್ಲಿ ಅದು ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಯಾವಾಗಲೂ ಐ ಆಮ್ ಲೈಕಿಂಗ್ ಯುವರ್ ಹೇರ್ ಕಟ್, ಐ ಆಮ್ ಲೈಕಿಂಗ್ ದಿಸ್ ಐಡಿಯಾ ಅಂತ ಹೇಳಲ್ಲ, ಯಾಕಂದರೆ ಕಂಟಿನ್ಯೂಸ್ ಫಾರ್ಮಲ್ಲಿ ಹೇಳಲ್ಲ. ರೈಟ್, ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್. ಸಂಬಡಿ ವಾಂಟ್ಸ್ ಸಂಬಡಿ ಟು ಡೂ ಸಮಥಿಂಗ್. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ, ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಏನು ಮಾಡಬೇಕಂತ ಬಯಸ್ತಾನೆ, ಐ ವಾಂಟ್ ಟು ಡೂ ಸಮಥಿಂಗ್. ಬಟ್ ನಾವು ಐ ವಾಂಟ್ ಸಂಬಡಿ ಟು ಡೂ ಸಮಥಿಂಗ್ ಅಂದರೆ ಇದರ ಅರ್ಥ ಒಬ್ಬರು ಬೇರೆಯವ್ರು ಏನು ಮಾಡಬೇಕು ಅಂತ ಬಯಸ್ತಿದ್ದಾರೆ, ನಾನು ನೀನೇನು ಮಾಡಬೇಕಂತ ಬಯಸ್ತಿದ್ದೀನಿ, ನಾನು ಅವನೇನು ಮಾಡಬೇಕಂತ ಬಯಸ್ತಿದ್ದೀನಿ ಅಂತ ಹೇಳೋದು. ಆರ್ ಇದಕ್ಕೆ ಆಪೋಸಿಟ್, ಸಂಬಡಿ ಡಸಂಟ್ ವಾಂಟ್ ಸಂಬಡಿ ಟು ಡೂ ಸಮಥಿಂಗ್ ಅಂದರೆ ಒಬ್ಬರು ಬೇರೆಯವ್ರು ಏನು ಮಾಡಬಾರ್ದು ಅಂತ ಅಂದ್ಕೊಳ್ತಿದ್ದಾರೆ, ಅದನ್ನು ಹೇಳ್ತೀವಿ. ಇಲ್ಲಿ ನೋಡಿ, ನೀನು ನಮ್ಮ ಜೊತೆ ಟ್ರಿಪ್ಗೆ ಬರಬೇಕಂತ ನಾನು ಬಯಸ್ತಿದ್ದೀನಿ ಅಂದರೆ ನಾನು ಅಂದ್ಕೊಳ್ತಾ ಇದ್ದೀನಿ, ಪ್ಲೀಸ್ ಬಾ ಅಂತ ಹೇಳ್ತೀವಲ್ಲ, ಅವಾಗ ಹೇಳಿ ಐ ವಾಂಟ್ ಯು ಟು ಜಾಯ್ನ್ ಅವರ್ ಟ್ರಿಪ್. ಸೊ ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರಬೇಕಂದ್ರೆ, ಫಸ್ಟ್ ಸಬ್ಜೆಕ್ಟ್ ಯಾರು ಬಯಸ್ತಿದ್ದಾರೆ ಅವರು, ಆಮೇಲೆ ವಾಂಟ್ ಆರ್ ವಾಂಟ್ಸ್ ಹಾಕಿ, ಯಾರನ್ನ ಬಯಸ್ತಿದ್ದಾರೆ ಆ ಪರ್ಸನ್ನ ಮೆನ್ಷನ್ ಮಾಡಿ. ಬಿಕಾಸ್ ಐ ವಾಂಟ್ ಯು, ಯು ಏನು ಮಾಡಬೇಕಂತ ಬಯಸ್ತಿದ್ದೀನಿ ಅದನ್ನು ಟು ಹಾಕಿ ವರ್ಬ್ ಹಾಕಿ ಮೆನ್ಷನ್ ಮಾಡಿ. ಐ ವಾಂಟ್ ಯು ಟು ಜಾಯ್ನ್ ಅವರ್ ಟ್ರಿಪ್, ಇದೇ ಥರನಿರುತ್ತೆ, ಟು ಬೇಸ್ ವರ್ಬ್ ಅಷ್ಟೇ. ಅದೇ ಥರ ನೋಡಿ, ಅವನು ನಮ್ಮ ಟೀಮ್ನಲ್ಲಿ ಇರಬೇಕು ಅಂತ ನಾವು ಬಯಸ್ತಿದ್ದೀವಿ ಅಂದ್ಕೊಳ್ತಾ ಇದ್ದೀವಿ, ನಾವು ಬರೋದಿಲ್ಲ ಬಟ್ ಈ ಥರ ಹೇಳ್ತೀವಲ್ವಾ, ವಿ ವಾಂಟ್ ಹಿಮ್ ಟು ಬಿ ಇನ್ ಆರ್ ಟೀಮ್. ನಾನು ಡಾಕ್ಟರ್ ಆಗಬೇಕು ಅನ್ನೋದು ನಮ್ಮ ಅಪ್ಪನ ಆಸೆ. ಹಾಂ, ಅಂದರೆ ಅರ್ಥ ಅವ್ರು ಬಯಸಿದ್ದಾರೆ ಅಂತನಲ್ವಾ. ಸ್ಪೋಕನ್ ಕನ್ನಡದಲ್ಲಿ ನಾವು ಈ ಥರ ಹೇಳ್ತೀವಿ, ಮೈ ಫಾದರ್ ವಾಂಟ್ಸ್ ಮೀ ಟು ಬಿಕಮ್ ಅ ಡಾಕ್ಟರ್. ಎಲ್ಲರೂ ಹ್ಯಾಪಿಯಾಗಿರ್ಬೇಕಂತ ನಾನು ಬಯಸ್ತೀನಿ. ಟ್ರೈ ಮಾಡಿ ಈಗ ಇದನ್ನ. ಐ ವಾಂಟ್ ಎವ್ರಿಬಡಿ ಟು ಬಿ ಹ್ಯಾಪಿ. ರೈಟ್, ಗೊತ್ತಾಯ್ತಲ್ಲ. ಐ ವಾಂಟ್ ಯು ಟು ಡೂ ಇಟ್ ನಾವ್, ಐ ವಾಂಟ್ ಯು ಟು ಡೂ ಇಟ್ ನಾವ್. ಅರ್ಥ ಆಯ್ತಲ್ಲ ಈಗ. ಸೊ ತುಂಬ ಜನ ಟು ಮಿಸ್ ಮಾಡಿಬಿಡ್ತಾರೆ, ಐ ವಾಂಟ್ ಯು ಡೂ ಇಟ್ ನಾವ್ ಅಂತ. ನೋ, ಟೂನ ಮಿಸ್ ಮಾಡಬಾರ್ದು. ಐ ವಾಂಟ್ ಯು ಟು ಮ್ಯಾರಿ ಹಿಮ್, ನೀನು ಅವನ್ನ ಮದುವೆ ಆಗಲೇಬೇಕು ಅನ್ನೋದು ನನ್ನ ಆಸೆ, ನನ್ನ ಇಷ್ಟ, ಅವ್ರನ್ನ ಬಯಸ್ತಿದ್ದೀನಿ. ರೈಟ್, ಐ ವಾಂಟ್ ಯು ಟು ಕೀಪ್ ಇಟ್ ಸೀಕ್ರೆಟ್, ನೀನು ಇದನ್ನು ಸೀಕ್ರೆಟಾಗೇ ಇಡಬೇಕು ಅಂತ ಐ ವಾಂಟ್. ರೈಟ್, ಐ ಜಸ್ಟ್ ವಾಂಟ್ ಹಿಮ್ ಟು ರೆಸ್ಪೆಕ್ಟ್ ಯು, ಅವ್ನು ನಿನ್ನ ರೆಸ್ಪೆಕ್ಟ್ ಮಾಡಬೇಕಂತ ನಾನು ಬಯಸ್ತೀನಿ ಅಷ್ಟೇ. ಐ ವಾಂಟ್ ಯು ಟು ಮೀಟ್ ಮೈ ಪೇರೆಂಟ್ಸ್, ಐ ಡೋಂಟ್ ವಾಂಟ್ ಯು ಟು ಲೀವ್. ಇಲ್ಲಿ ನೆಗೆಟಿವ್ನ ನಾನು ಹೇಳ್ತಾ ಇದ್ದೀನಿ, ನೀವು ಹೋಗಬಾರ್ದು ಅಂತ ನಾನು ಅನ್ಕೊಳ್ತಿದ್ದೀನಿ, ಈ ಥರ ಅಂತೀವಲ್ವ, ನೀನು ಅದನ್ನು ಮಾಡಬಾರ್ದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ, ಅದೆಲ್ಲ ಈ ಸೆಂಟೆನ್ಸ್ ಸ್ಟ್ರಕ್ಚರಿಂದನೇ ಹೇಳ್ತೀವಿ. ಐ ಡೋಂಟ್ ವಾಂಟ್ ಯು ಟು ಲೀವ್, ಐ ಡೋಂಟ್ ವಾಂಟ್ ಯು ಟು ಗೋ ದೇರ್, ಐ ಡೋಂಟ್ ವಾಂಟ್ ಯು ಟು ಮಿಸ್ ಔಟ್. ಮಿಸ್ ಔಟ್ ಅಂದರೆ ಏನೋ ಒಂದನ್ನು ಕಳ್ಕೊಳ್ಳೋದು, ಒಂದು ಆಪರ್ಚುನಿಟಿ, ಒಂದು ಎಕ್ಸ್ಪೀರಿಯನ್ಸ್ನ ಕಳ್ಕೊಳ್ಳೋದು, ಅದಕ್ಕೆ ಮಿಸ್ ಔಟ್ ಅಂತೀವಿ.
ಯು ಶುಡ್ ನಾಟ್ ಮಿಸ್ ಔಟ್ ದ ಮ್ಯಾಚ್, ಯು ಶುಡ್ ನಾಟ್ ಮಿಸ್ ಔಟ್ ದಿ ಇಂಟರ್ವ್ಯೂ, ಈ ಥರ ಹೇಳ್ತೀವಿ. ನೀನು ಕಳ್ಕೊಬಾರ್ದು ನಾನು ಬಯಸ್ತಿದ್ದೀನಿ ಅಂದರೆ ನೀನು ಹೋಗು, ಅಟೆಂಡ್ ಮಾಡು ಅಂತ. ವಿ ಡೋಂಟ್ ವಾಂಟ್ ಯು ಟು ಇಂಟರ್ಫಿಯರ್ ಇನ್ ದಿಸ್. ಐ ಡೋಂಟ್ ವಾಂಟ್ ಎನಿಬಡಿ ಟು ಟಚ್ ಮೈ ಫೋನ್. ಯಾರು ನನ್ನ ಫೋನ್ನ ಟಚ್ ಮಾಡಬಾರ್ದು. ದಟ್ ಈಸ್ ವಾಟ್ ಐ ವಾಂಟ್. ಇನ್ನಷ್ಟು ನೋಡಿ ಇಲ್ಲಿ, ಐ ನೀಡ್ ಯು ಟು ಬಿ ಹಿಯರ್. ನೀನು ಇಲ್ಲೇ ಇರಬೇಕಾದಂಥ ಅವಶ್ಯಕತೆ ನನಗಿದೆ. ಐ ನೀಡ್ ಯು, ಇಷ್ಟೇ ಹೇಳಬಹುದು. ಐ ನೀಡ್ ಯು ಅಂದರೆ ನೀನು ನನಗೆ ಅವಶ್ಯಕತೆ ಇದೆಯಾ ಅಂತ, ಅಂದರೆ ನಿಂದೇನೋ ಕೆಲಸ ಮಾಡಿಸ್ಕೋಬೇಕು. ಬಟ್ ಅವ್ರು ಏನು ಮಾಡೋ ಅವಶ್ಯಕತೆ ಇದೆ ಅಂದರೆ ಮುಂದೆ ಟು ಹಾಕಿ ವರ್ಬ್ ಹಾಕಿ. ಐ ನೀಡ್ ಯು ಟು ಬಿ ಹಿಯರ್. ವಿ ನೀಡ್ ಯು ಟು ಜಾಯ್ನ್ ಅಸ್. ನೀನು ಜಾಯ್ನ್ ಆಗೋ ಅವಶ್ಯಕತೆ ನಮಗಿದೆ. ಐ ವಾಂಟ್ ಅಸ್ ಟು ಬಿ ಟುಗೆದರ್. ನಾವು ಜೊತೆಗಿರ್ಬೇಕಂತ ನಾನು ಅಂದ್ಕೊಳ್ತಿದ್ದೀನಿ. ರೈಟ್. ಆಮೇಲೆ ಕನ್ನಡ ಎಲ್ಲ ಬರ್ಕೊಳ್ಳಿ. ಐ ನೀಡ್ ಸಮೋನ್ ಟು ಹೆಲ್ಪ್ ಮೀ. ಯಾರಾದರೂ ಹೆಲ್ಪ್ ಮಾಡೋ ಅವಶ್ಯಕತೆ ನನಗಿದೆ ಅಂತಿರಲ್ಲ, ಸೊ ಅದನ್ನ ಈ ಥರ ಹೇಳಬೇಕು. ಐ ನೀಡ್ ಸಮೋನ್ ಟು ಹೆಲ್ಪ್ ಮೀ. ಹಿ ನೀಡ್ಸ್ ಸಮೋನ್ ಟು ಹೆಲ್ಪ್ ಹಿಮ್. ಶಿ ನೀಡ್ಸ್ ಸಮೋನ್ ಟು ಹೆಲ್ಪ್ ಹರ್. ಈ ಥರ ಸೆಂಟೆನ್ಸ್ ನೀವೇ ಮಾಡ್ಕೋಬೇಕು. ಆವಾಗ ಪ್ರಾಕ್ಟೀಸ್ ಆಗುತ್ತೆ. ನಾವ್ ಹಿಯರ್ ಈಸ್ ವಾಟ್ ಐ ವಾಂಟ್ ಯು ಟು ಡೂ. ಸೊ ಇಲ್ಲಿದೆ ನೋಡು, ನೀನೇನು ಮಾಡ್ಬೇಕಂತ ನಾನು ಅನ್ಕೊಳ್ತಾ ಇದ್ದೀನಿ. ಅದು ಐ ನೀಡ್ ಯು ಟು ಡೂ ಸಮಥಿಂಗ್ ಫಾರ್ ಮೀ. ದೇ ವಾಂಟ್ ಯು ಟು ಲೀಡ್ ದ ಮೀಟಿಂಗ್ ಟುಮಾರೋ. ನೀನೇ ನಾಳೆ ಮೀಟಿಂಗ್ನ ಲೀಡ್ ಮಾಡಬೇಕಂತ ಅವ್ರು ಅನ್ಕೊಳ್ತಿದ್ದಾರೆ. ಅಂದರೆ ನೀನೇ ಲೀಡರ್ಶಿಪ್ ತಗೋಬೇಕು, ನೀನೇ ಮುಂದಾಳಾಗಿರ್ಬೇಕಂತ ಅರ್ಥ. ಐ ವಾಂಟ್ ಯು ಟು ರಿವ್ಯೂ ವಾಟ್ ವಿ ಲರ್ನ್ಡ್ ಯೆಸ್ಟರ್ಡೇ. ಐ ಡೋಂಟ್ ವಾಂಟ್ ಯು ಟು ವರಿ ಅಬೌಟ್. ಐ ಡೋಂಟ್ ವಾಂಟ್ ಯು ಟು ವರಿ ಅಬೌಟ್ ವಾಟ್ ಐ ಆಮ್ ಫೀಲಿಂಗ್. ನೀನೇನು ವರಿ ಮಾಡಬೇಡ, ಅದು ನನಗೆ ಇಷ್ಟ ಇಲ್ಲ ಅನ್ನೋನ ಈ ಥರ ಹೇಳ್ತಿದ್ದೀವಿ ಅಷ್ಟೇ. ಮೈ ಮದರ್ ಡಸಂಟ್ ವಾಂಟ್ ಮೀ ಟು ಡೂ ಸಮಥಿಂಗ್ ಅಲ್ವಾ. ನಾನೇನೋ ಮಾಡೋದು ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ. ಶಿ ಡಸಂಟ್ ವಾಂಟ್ ಮೀ ಟು ಬಿ ವರ್ಕಿಂಗ್ ಅಬ್ರಾಡ್. ನಾನು ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲ. ರೈಟ್. ಹಾಂ, ಪ್ರೆಸೆಂಟ್ ಬಗ್ಗೆನೇ ಹೇಳ್ತಾ ಇರೋದು. ಸೊ ಕಂಟಿನ್ಯೂಸ್ ವರ್ಬ್ನ ತೋರಿಸ್ಬೇಕಂದ್ರೆ ಟು ಬಿ ಹಾಕಿ ಐ ಎನ್ ಜಿ ವರ್ಬ್ ಹಾಕಿ. ನಾನು ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಇಷ್ಟ ಇಲ್ಲ. ಡು ಯು ವಾಂಟ್ ಹಿಮ್ ಟು ಕ್ರೈ. ಅವ್ನು ಅಳಬೇಕಂತ ನೀನು ಅನ್ಕೊಂತೀಯಾ. ಡಸ್ ಯುವರ್ ಫ್ರೆಂಡ್ ನಾಟ್ ವಾಂಟ್ ಮೀ ಟು ಕಮ್. ಆರ್ ಡಸಂಟ್ನ ನೀವು ಜೊತೆಗಾದರೂ ಬರೀಬೋದು. ಡಸಂಟ್ ಯುವರ್ ಫ್ರೆಂಡ್ ವಾಂಟ್ ಮೀ ಟು ಕಮ್ ಅನ್ಬೋದು. ಆರ್ ನಾಟ್ಗೆ ನೀವು ತುಂಬ ಫೋಕಸ್ ಮಾಡ್ತೀರ ಅಂದರೆ ಸಪ್ರೇಟ್ ಮಾಡಿ. ಡಸ್ ಯುವರ್ ಫ್ರೆಂಡ್ ನಾಟ್ ವಾಂಟ್ ಮೀ ಟು ಕಮ್. ನಾನು ಬರಬಾರ್ದು ಅಂತ ನಿನ್ನ ಫ್ರೆಂಡ್ ಅನ್ಕೊತಿದ್ದಾರಾ. ಡು ಯುವರ್ ಪೇರೆಂಟ್ಸ್ ರಿಯಲಿ ವಾಂಟ್ ಯು ಟು ಕ್ವಿಟ್ ದ ಜಾಬ್. ಹಿ ಡಿಡೆಂಟ್ ವಾಂಟ್ ಹರ್ ಟು ಗೆಟ್ ದ ರಾಂಗ್ ಇಂಪ್ರೆಷನ್. ಅವಳು ಅವನ ಬಗ್ಗೆ ತಪ್ಪಾಗಿ ರಾಂಗ್ ಇಂಪ್ರೆಷನ್ ತಗೋಬಾರ್ದು ಅಂತ ಅವನು ಅನ್ಕೊಂಡಿದ್ದ. ಡೂ ದಿಸ್ ಇಫ್ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಬಿ ಗುಡ್ ಅಟ್ ಸ್ಟಡೀಸ್. ನೋಬಡಿ ವಾಂಟ್ಸ್ ಟೀಮ್ ಇಂಡಿಯಾ ಟು ಲೂಸ್ ದಿಸ್ ಮ್ಯಾಚ್. ನೋಡಿ, ನೋಬಡಿ ಅನ್ನೋದು ಸಿಂಗ್ಯುಲರ್. ನೋಬಡಿ ವಾಂಟ್ಸ್ ಟೀಮ್ ಇಂಡಿಯಾ. ಯಾರು ಟೀಮ್ ಇಂಡಿಯಾ ಸೋಲ್ಬೇಕು ಅಂತ ಅನ್ಕೊಳ್ತಿಲ್ಲ. ನೋಬಡಿ ವಾಂಟ್ಸ್ ಟೀಮ್ ಇಂಡಿಯಾ ಟು ಲೂಸ್ ದಿಸ್ ಮ್ಯಾಚ್. ಎವ್ರಿಬಡಿ ವಾಂಟ್ಸ್ ಟೀಮ್ ಇಂಡಿಯಾ ಟು ವಿನ್ ಅಗೇನ್ಸ್ಟ್ ಪಾಕಿಸ್ತಾನ್. ಐ ನೀಡ್ ಸಮನ್ ಟು ಲುಕ್ ಆಫ್ಟರ್ ದ ಚಿಲ್ಡ್ರನ್ ವೈಲ್ ಐ ಆಮ್ ಅಟ್ ವರ್ಕ್. ನನ್ನ ಕೆಲಸದಲ್ಲಿದ್ದಾಗ ಯಾರಾದರೂ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋ ಅವಶ್ಯಕತೆ ನನಗಿದೆ. ಐ ನೀಡ್ ಸಮನ್ ಟು ಲುಕ್ ಆಫ್ಟರ್ ದ್ಯಾಮ್ ವೈಲ್ ಐ ಆಮ್ ಅಟ್ ವರ್ಕ್. He doesn't need anybody to tell him what he's supposed to do. I want everybody to be present and contribute something at the program. ನೋಡಿ, ಇಲ್ಲಿ ಈ ಥರ ಟೀಚರ್ಸ್ ಸ್ಟೂಡೆಂಟ್ಗೆ ಹೇಳ್ತಿರ್ತಾರೆ ಅಥವಾ ಬಾಸ್ ಎಂಪ್ಲಾಯೀಸ್ಗೆ ಹೇಳ್ತಿರ್ತಾರೆ ಅಲ್ವಾ. ಐ ವಾಂಟ್ ಎವ್ರಿಬಡಿ ಟು ಬಿ ಪ್ರೆಸೆಂಟ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಸಮಥಿಂಗ್ ಅಟ್ ದ ಪ್ರೋಗ್ರಾಮ್. ನಾಳೆ ಪ್ರೋಗ್ರಾಮ್ನಲ್ಲಿ ಎಲ್ಲರೂ ಇರಬೇಕು ಆ್ಯಂಡ್ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಾನು ಬಯಸ್ತಿದ್ದೀನಿ. ಸೊ ಈಗ ಆಲ್ರೆಡಿ ನಾವು ಗ್ರಾಮರ್ನ ತುಂಬ ಕಲ್ತಿದ್ದೀವಿ. ಅದರಿಂದ ಪ್ರತಿ ಸೆಂಟೆನ್ಸ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ನಿಮ್ಗೆ ಗೊತ್ತಾಗಿರುತ್ತೆಲ್ಲ ಅಲ್ವಾ. ಸೊ ಇವತ್ತಿನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸಂಬಡಿ ವಾಂಟ್ಸ್ ಸಂಬಡಿ ಟು ಡೂ ಸಮಥಿಂಗ್. ಹಿ ಲೈಕ್ಸ್ ಹಿಸ್ ಫ್ರೆಂಡ್ಸ್ ಟು ಕಾಲ್ ಹಿಮ್ ಸಿಡ್. ಅಂದರೆ ಅವ್ನ ಫ್ರೆಂಡ್ಸ್ ಅವನನ್ನು ಏನಂತ ಕರೆಯೋದು ಅವ್ನು ಇಷ್ಟಪಡ್ತಾನೆ, ಸಿಡ್ ಅಂತ ಕರೆಯೋದು. ಹಿ ಲೈಕ್ಸ್ ಹಿಸ್ ಫ್ರೆಂಡ್ಸ್ ಟು ಕಾಲ್ ಹಿಮ್ ಸಿಡ್. ಬರೀ ಇಷ್ಟೇ ಹೇಳಿದ್ರೆ ಏನಾಗುತ್ತೆ, ಹಿ ಲೈಕ್ಸ್ ಹಿಸ್ ಫ್ರೆಂಡ್ಸ್. ಬಟ್ ಅವ್ರು ಏನು ಮಾಡೋದು ಇವನಿಗಿಷ್ಟ, to call him Sid. His father wanted him to learn Sanskrit. ಪಾಸ್ಟ್ನಲ್ಲಿ ಹೇಳ್ತಾ ಇದ್ದೀವಿ. His father, ಅವ್ರ ಫಾದರ್ ಅವ್ನು ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ರು. He wanted her to know that he loved her. Ravi needs you to take him to the station. ರವಿಗೆ ನೀನು ಅವನನ್ನು ಸ್ಟೇಷನ್ಗೆ ಕರ್ಕೊಂಡೋಗೋ ಅವಶ್ಯಕತೆ ಈಗಿದೆ. Stick around, we'll need you to help us later. Stick around ಅಂದ್ರೇನು? ನಾನು ಲಾಸ್ಟ್ ಕ್ಲಾಸ್ಗಳಲ್ಲಿ ಅದರ ಮೀನಿಂಗ್ ಒಂದ್ಸರಿ ಹೇಳಿದ್ದೆ.
ಐ ನೆವರ್ ವಾಂಟೆಡ್ ಯು ಟು ಗೆಟ್ ಇನ್ವಾಲ್ವ್ಡ್ ಇನ್ ಎನಿ ಆಫ್ ದಿಸ್. ಗೆಟ್ ಇನ್ವಾಲ್ವ್ಡ್ ಅಂದರೆ ಇದರಲ್ಲಿ ಇನ್ವಾಲ್ವ್ ನೀನಾಗೋದು. ಸೊ ನೋಡ್ತಾ ಇರಿ, ಗೆಟ್ ಪಾರ್ಟಿಸಿಪಲ್ ವರ್ಬ್. ಮುಂದೆ ನಾನು ಈ ವೀಕಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ, ಈ ವೀಕ್ ನೆಕ್ಸ್ಟ್ ವೀಕ್ನಲ್ಲೇ ಮಾಡ್ತೀನಿ ಅದ್ರ ಬಗ್ಗೆ ವಿಡಿಯೋಸ್. ಐ ನೀಡ್ ಯು ಟು ಟಾಕ್ ಟು ಮಿಸ್ಟರ್ ಸಂಕೇತ್. ಐ ನೀಡ್ ಯು ಟು ಟಾಕ್ ಟು ಮಿಸ್ಟರ್ ಸಂಕೇತ್ ಬಿಕಾಸ್ ಹೀ ಈಸ್ ದ ಮ್ಯಾನೇಜರ್. ಐ ವಾಂಟೆಡ್ ಹಿಮ್ ಟು ಬಿ ಹೋಮ್ ವಿತ್ ಮೀ ಬಟ್ ಹಿ ವೆಂಟ್ ಔಟ್. ಟು ಬಿ ಆಟ್ ಹೋಮ್ ಅನ್ಬೋದು ಆರ್ ಆಟ್ ಬಿಡ್ಬೋದು. ಐ ವಾಂಟೆಡ್ ಹಿಮ್ ಟು ಕಮ್ ವಿತ್ ಅಸ್ ಟುಡೇ ಬಟ್ ಹಿ ಕುಡಂಟ್. ಅವ್ನು ನಮ್ಮ ಜೊತೆ ಬರಬೇಕು ಅಂತ ನಾನು ಅನ್ಕೊಂಡಿದ್ದೆ, ಅವ್ನ ಮನೇಲಿ ಇರಬೇಕು ಅಂತ ನಾನು ಅನ್ಕೊಂಡಿದ್ದೆ ಅಂತಿರಲ್ಲ, ಅವಾಗೆಲ್ಲ ಈ ಥರ ಸೆಂಟೆನ್ಸ್ ಯೂಸ್ ಮಾಡಬೇಕು. ವಿ ಜಸ್ಟ್ ವಾಂಟೆಡ್ ಯು ಟು ನೋ ದಟ್ ಯುವರ್ ಪೇಮೆಂಟ್ ಇಸ್ ಡ್ಯೂ. ಆ್ಯಂಡ್ ಅದೇ ಥರ ವುಡ್ ಲೈಕ್ ಟುನು ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಮಾತಾಡಿದ್ದೆ. ಈಗ ಒಬ್ಬ ಪರ್ಸನ್ ಬೇರೆ ಪರ್ಸನ್ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಐಡ್ ಲೈಕ್ ಯು ಟು ಮೀಟ್ ಅ ಫ್ರೆಂಡ್ ಆಫ್ ಮೈನ್. ಐಡ್ ಲೈಕ್ ಯು ಟು ಮೀಟ್ ಅ ಫ್ರೆಂಡ್ ಆಫ್ ಮೈನ್ ಅಂದರೆ ನನ್ನ ಒಬ್ಬ ಫ್ರೆಂಡ್ನ ನೀವು ಮೀಟ್ ಮಾಡಬೇಕು ಅಂತ ನಾನು ಇಚ್ಛಿಸುತ್ತಿದ್ದೇನೆ ಅಂತ ಪೊಲೈಟಾಗಿ ಹೇಳೋದು. ಮೈ ಫ್ರೆಂಡ್ ಅಂತ ಯಾಕೆ ಹೇಳಬಾರ್ದು? ಮೈ ಫ್ರೆಂಡ್ ಅಂದರೆ ಒಬ್ಬ ಸ್ಪೆಸಿಫಿಕ್ ಫ್ರೆಂಡ್, ಆ ಫ್ರೆಂಡ್ ಯಾರು ಅಂತ ನಿನಗೆ ಗೊತ್ತು, ಆವಾಗ ನಾನು ಹೇಳ್ತೀನಿ. ಬಟ್ ಅ ಫ್ರೆಂಡ್ ಆಫ್ ಮೈನ್ ಅಂದರೆ ನನ್ನ ಒಬ್ಬ ಫ್ರೆಂಡ್ ಅಂತ. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ ಒಬ್ಬ, ಆ್ಯಂಡ್ ಅದು ಯಾರು ಅಂತ ನಿನ್ಗೆ ಗೊತ್ತಿಲ್ಲ. ಸೊ ಅ ಫ್ರೆಂಡ್ ಆಫ್ ಮೈನ್ ಅಂತ ಅವಾಗ ಹೇಳ್ತೀವಿ, ರೈಟ್? ಅ ಫ್ರೆಂಡ್ ಆಫ್ ಈಸ್ ಅ ಫ್ರೆಂಡ್ ಆಫ್ ಹರ್. ವಿಡ್ ಲೈಕ್ ಯು ಟು ಅಕ್ಸೆಪ್ಟ್ ದ ಸ್ಮಾಲ್ ಗಿಫ್ಟ್. ನೀವು ಒಂದು ಸ್ಮಾಲ್ ಗಿಫ್ಟ್ನ ಆಕ್ಸೆಪ್ಟ್ ಮಾಡಬೇಕಂತ ನಾವು ಬಯಸ್ತಿದ್ದೀವಿ, ನಾವು ಇಚ್ಛಿಸುತ್ತಿದ್ದೇವೆ, ಈ ಥರ ನೀವು ಹೇಳ್ಬೋದು. ವಿಡ್ ಲೈಕ್ ಯು ಟು ಅಕ್ಸೆಪ್ಟ್ ಅವರ್ ಇನ್ವಿಟೇಷನ್. ವಿ ವುಡ್ ಲೈಕ್ ಯು ಟು ಬಿ ಪ್ರೆಸೆಂಟ್ ಅಟ್ ದ ಬರ್ಡೇ ಪಾರ್ಟಿ ಅಂತ ನೀವು ಇನ್ವಿಟೇಷನ್ ಬರಿಬೋದು ಯಾರಿಗಾದರೂ. ವಿ ವುಡ್ ಲೈಕ್ ಯು ಟು ಕಮ್ ಅಂಡ್ ವಿಸಿಟ್ ಅವರ್ ಆಫೀಸ್. ವುಡ್ ಯು ಲೈಕ್ ಹಿಮ್ ಟು ಕಾಲ್ ಯು ಬ್ಯಾಕ್? ವಿಡ್ ಲೈಕ್ ಮಿಸಸ್ ರಾಧಾ ಟು ಟಾಕ್ ಅ ಫ್ಯೂ ವರ್ಡ್ಸ್. ಯಾರು ಮಾತಾಡ್ಬೇಕಂತ ನಾವು ಇಚ್ಛಿಸ್ತಿದ್ದೀವಿ? ವಿಡ್ ಲೈಕ್ ಮಿಸಸ್ ರಾಧಾ ಟು ಟಾಕ್ ಅ ಫ್ಯೂ ವರ್ಡ್ಸ್. I'd like you to give your opinion on our progress. We are having a meeting and we would like you to attend it. I'd like you all to share my videos if you find them useful. He has not specified what action he would like us to take. Nodile. He has not specified what action he would like us to take. ನಾವೇನು ಆ್ಯಕ್ಷನ್ ತೊಗೋಬೇಕು, ನಾವೇನು ಮಾಡಬೇಕು ಅಂತ ಅವ್ರು ಬಯಸ್ತಿದ್ದಾರೆ ಅನ್ನೋದು ಅವ್ರು ಇನ್ನೂ ನಮಗೆ ಹೇಳಿಲ್ಲ. ಹಿ ವುಡ್ ಲೈಕ್ ಅಸ್ ಅಂತ ನಾವು ಪೊಲೈಟಾಗಿ ಹೇಳ್ತಿದ್ದೀವಲ್ಲ, ಸೊ ಹಿ ಅಂದರೆ ಇಲ್ಲ, ಅವರು ನಾವು ರೆಸ್ಪೆಕ್ಟಾಗಿ ಮಾತಾಡ್ತಾರೆ, ಅದರಿಂದ ಹಿ ವುಡ್ ಲೈಕ್ ಅಸ್. ವಿಡ್ ಲೈಕ್ ಯು ಟು ಮೇಕ್ ದ ಪೇಮೆಂಟ್ ಇನ್ ಫುಲ್ ಬಿಫೋರ್ ಶಿಪ್ಮೆಂಟ್. ಸೊ ನೋಡಿ, ತುಂಬ ಪೊಲೈಟಾಗಿ ಡಿಸ್ಟೆನ್ಸ್ ಆಗಿ ಅವ್ರಿಗೆ ಪೇಮೆಂಟ್ ಮಾಡಿ ಮೊದಲೇ ಅಂತ ಕೇಳ್ತಾ ಇದ್ದೀವಿ. ಸೊ ಈ ಥರ ಸೆಂಟೆನ್ಸ್ಗಳು ನೀವು ಬೇರೆಯವ್ರಿಗೆ ಮೆಸೇಜ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ. ಅವನಿಗೆ ನೀವು ಡೈರೆಕ್ಟಾಗಿ ಪೇಮೆಂಟ್ ಮಾಡಿ ವಿ ವಾಂಟ್ ದ ಪೇಮೆಂಟ್ ಅಂದರೆ ಎಷ್ಟು ರೂಡ್ ಆಗಿರುತ್ತೆ ಅಲ್ವಾ? ವಿ ವುಡ್ ಲೈಕ್ ಯು ಟು ಮೇಕ್ ದ ಪೇಮೆಂಟ್ ಇನ್ ಫುಲ್ ಬಿಫೋರ್ ಶಿಪ್ಮೆಂಟ್. ಇದು ತುಂಬ ಪೊಲೈಟ್ ಆಯಿತು, ತುಂಬ ಡಿಸ್ಟೆನ್ಸ್ ಆಯಿತು, ಅಂದರೆ ಇಂಡೈರೆಕ್ಟಾಗಿ ಪೇಮೆಂಟ್ ಮಾಡಿ ಅಂತ ಹೇಳ್ತೀವಿ, ರೈಟ್? ಆದ್ದರಿಂದ ಎಲ್ಲ ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಈ ಥರದ್ದು ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ, ಆಗ ಪ್ರಾಕ್ಟೀಸ್ ಆಗುತ್ತೆ. ಒಂದು ಸೆಂಟೆನ್ಸ್ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳಲ್ಲ, ನೆಕ್ಸ್ಟ್ ಟೈಮ್ ನಿಮ್ಗೆ ಅದು ನೆನಪು ಕೂಡ ಬರಲ್ಲ. ಅಟ್ಲೀಸ್ಟ್ 1ಕ್ಕೆ 5 ನಿಮ್ಮ ಎಕ್ಸಾಂಪಲ್ಸ್ ಮಾಡಿ ಆ್ಯಂಡ್ ಓದಿದ್ದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಟೈಮ್ ಇರ್ಬೋದು ತುಂಬ, ಸೊ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.